ಹಾಯ್ ಗಾಯ್ಸ್, ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಇಂದ ಯಾವ ರೀತಿ ಕ್ವಶನ್ಸ್ ಬರ್ಬೋದು ಮತ್ತು ಅದನ್ನು ಯಾವ ಥರ ಸಾಲ್ವ್ ಮಾಡೋದು ಅಂತ ನೋಡೋಣ. ಅಗ್ರಿಕಲ್ಚರ್ ಇನ್ಕಮಲ್ಲಿ ಇಲ್ಲ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಬರ್ಬೋದು, ಇಲ್ಲ 2 ಮಾರ್ಕ್ಸ್ ಕ್ವಶನ್ ಬರ್ಬೋದು, ಕೆಲವೊಂದ್ಸತಿ ಎರಡು ಒಟ್ಟಿಗೆ ಬರ್ಬೋದು. 5 ಮಾರ್ಕ್ಸ್ ಕ್ವಶನಲ್ಲಿ ಬಂದರೆ ಅಮೌಂಟ್ ಕೊಟ್ಟಿರ್ತಾರೆ, ಸೆಗ್ರಿಗೇಟ್ ಮಾಡಿ ಅಗ್ರಿಕಲ್ಚರ್ ಅಥವಾ ನಾನ್ ಅಗ್ರಿಕಲ್ಚರ್ ಅಂತ ಬರೀಬೇಕಾಗುತ್ತೆ. ಇಲ್ಲ ಕ್ಯಾಲ್ಕುಲೇಟ್ ಅಗ್ರಿಕಲ್ಚರ್ ಇನ್ಕಮ್ ಅಂತಲೂ ಕೊಟ್ಟಿರ್ತಾರೆ. 2 ಮಾರ್ಕ್ಸಲ್ಲಿ ಕೊಟ್ಟರೆ ಅವರೇ ಕ್ವಶನ್ ಕೊಟ್ಟು ಸ್ಟೇಟ್ ವೆದರ್ ಇಟ್ ಈಸ್ ಅಗ್ರಿಕಲ್ಚರ್ ಆರ್ ನಾನ್ ಅಗ್ರಿಕಲ್ಚರ್ ಅಂತ ಹೇಳಬೇಕಾಗುತ್ತೆ. ಸೊ ಇಲ್ಲಿ ಅಗ್ರಿಕಲ್ಚರ್ ಇನ್ಕಮ್ ಮತ್ತು ನಾನ್ ಅಗ್ರಿಕಲ್ಚರ್ ಇನ್ಕಮಲ್ಲಿ ಏನೇನು ಇನ್ಕ್ಲೂಡ್ ಆಗುತ್ತೆ ಅನ್ನೋದು ಆಲ್ರೆಡಿ ಬರೆದಿದ್ದೀನಿ, ಅದನ್ನು ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನೋಡಿ. ಫಸ್ಟದಾಗಿ ರಬ್ಬರಲ್ಲಿ 65% ಅಗ್ರಿಕಲ್ಚರ್ ಇನ್ಕಮ್ ಆದರೆ ಇನ್ನು 35% ಬಂದ್ಬಿಟ್ಟು ಏನಾಗುತ್ತೆ, ನಾನ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಗ್ರೋಯಿಂಗ್ ಆ್ಯಂಡ್ caring of coffee 75% agriculture income. Growing and caring of coffee 25% will be non-agriculture income. Growing and manufacturing of tea 60% agriculture income. Growing and manufacturing of tea 40% non-agriculture income. For example, ಇವಾಗ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೊಳ್ಳಿ ಅಂದರೆ, ಇವಾಗ ನಿಮಗೆ ಅಮೌಂಟ್ ಕೊಟ್ಟಿರ್ತಾರೆ ರಬ್ಬರ್, ಇನ್ಕಮ್ ಫ್ರಮ್ ರಬ್ಬರ್ ಈಸ್ 40,000. ಓಕೆ, ಅದರಲ್ಲಿ ಎಷ್ಟು ಅಗ್ರಿಕಲ್ಚರು ಎಷ್ಟು ನಾನ್ ಅಗ್ರಿಕಲ್ಚರ್ ಅಂತ ಹೇಳಬೇಕು. ನೀವು ಇಲ್ಲಿ ಕೊಟ್ಟಿದ್ದೀನಲ್ಲ ಪರ್ಸೆಂಟೇಜ್ನ, ಅದನ್ನು ಮಲ್ಟಿಪ್ಲೈ ಮಾಡಿ ಇಂಟು 65% ಮಾಡಿದ್ರೆ 26,000 ಬಂದ್ಬಿಟ್ಟು ರಬ್ಬರ್ದು ಅಗ್ರಿಕಲ್ಚರ್ ಇನ್ಕಮ್. ಮಿಕ್ಕಿದ್ದೇನು ಅಮೌಂಟ್ 14,000 ಇರೋದಲ್ಲ, ಅದು ನಾನ್ ಅಗ್ರಿಕಲ್ಚರ್. ಕಾಫಿ ಮತ್ತು ಟೀಗೂ ಸೇಮ್. ಓಕೆ, ಶುಗರ್ ಕೇನ್ದು ಸೇಮ್ ಅದೇ ಥರ, ಪಾರ್ಟ್ಲಿ ಅಗ್ರಿಕಲ್ಚರ್ ಪಾರ್ಟ್ಲಿ ನಾನ್ ಅಗ್ರಿಕಲ್ಚರ್. ಯಾವುದು ಮಾರ್ಕೆಟ್ ವ್ಯಾಲ್ಯೂ ಕೊಟ್ಟಿರ್ತಾರಲ್ಲ ಶುಗರ್ ಕೇನ್ದು, ಅದು ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಮತ್ತು ನಾನ್ ಅಗ್ರಿಕಲ್ಚರ್ ಅಂದರೆ ಸೇಲ್ ಆಫ್ ಶುಗರಿಂದ ಬಂದಿರೋ ಅಮೌಂಟ್ನ ಮಾರ್ಕೆಟ್ ವ್ಯಾಲ್ಯೂಗೆ ಮೈನಸ್ ಮಾಡಿದ್ರೆ ನಿಮಗೆ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಬರುತ್ತೆ. ಇವಾಗ ಒಂದೊಂದೇ ಬೇರೆ ಅಗ್ರಿಕಲ್ಚರ್ ಇನ್ಕಮ್ನ ಮತ್ತು ನಾನ್ ಅಗ್ರಿಕಲ್ಚರ್ನ ನೋಡೋಣ. ರೆಂಟ್ ಆಫ್ ಅಗ್ರಿಕಲ್ಚರ್ ಲ್ಯಾಂಡ್ ರಿಸೀವ್ಡ್ ಫ್ರಮ್ ಟೆನೆಂಟ್ ಆರ್ ಸಬ್ ಟೆನೆಂಟ್. ಅಗ್ರಿಕಲ್ಚರ್ ಲ್ಯಾಂಡ್ನ ನೀವು ಬಾಡಿಗೆ ಕೊಟ್ಟು ಅದರಿಂದ ರೆಂಟ್ ತೊಗೊಂಡ್ರೆ ಅದನ್ನು ಅಗ್ರಿಕಲ್ಚರ್ ಇನ್ಕಮ್ಮು. ಮತ್ತು ಯಾವ್ದಾರ ಕಾಂಪನ್ಸೇಷನ್ ರಿಸೀವ್ ಆಯಿತು, ಏನಾರ ಕ್ರಾಪ್ ಡ್ಯಾಮೇಜ್ ಆಗಿದ್ರೆ ನಿಮ್ಮದು ಇನ್ಶೂರೆನ್ಸ್ ಕಂಪ್ನಿಯಿಂದ ರಿಸೀವ್ ಆದರೆ ಅದು ಅಗ್ರಿಕಲ್ಚರ್ ಇನ್ಕಮ್ಮೇ. ಇನ್ಕಮ್ ಫ್ರಮ್ ಲೀಸಿಂಗ್ ಔಟ್ ಟೀ ಎಸ್ಟೇಟ್, ನಿಮ್ಮದು ಟೀ ಎಸ್ಟೇಟ್ಗಳನ್ನ ಬಾಡಿಗೆ ಕೊಟ್ಟರೆ ಅದು ಅಗ್ರಿಕಲ್ಚರ್ ಇನ್ಕಮ್ಮೇ. ಫೀಸ್ ಕಲೆಕ್ಟೆಡ್ ಫಾರ್ ಅಲೋಯಿಂಗ್ ಕ್ಯಾಟಲ್ ಗ್ರೇಸಿಂಗ್ ಆನ್ ಅ ಫಾರೆಸ್ಟ್ ಲ್ಯಾಂಡ್. ಫಾರೆಸ್ಟ್ ಲ್ಯಾಂಡಲ್ಲಿ ಏನಾರ ಕ್ಯಾಟಲ್ ಗ್ರೇಸಿಂಗ್ ಅವಕಾಶ ಮಾಡಿಕೊಟ್ಟು ಅದಕ್ಕೆ ನೀವೇನಾರು ರೆಂಟು ಫೀಸ್ ಏನಾರು ತೊಗೊಂಡ್ರೆ ಅದು ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಇನ್ಕಮ್ ಫ್ರಮ್ ಸೇಲ್ ಆಫ್ ರೀಪ್ಲಾಂಟೆಡ್ ಟ್ರೀಸ್. ಇನ್ಕಮ್ ಫ್ರಮ್ ಗ್ರೋಯಿಂಗ್ ಆಫ್ ಫ್ಲವರ್ಸ್ ಆ್ಯಂಡ್ ಕ್ರೀಪರ್ಸ್. ಫ್ಲವರ್ಸ್ ಮಾಮೂಲಿ ಹೂವು ಬೆಳೆಯೋದು, ಕ್ರೀಪರ್ಸ್ ಅಂದರೆ ಬಳ್ಳಿಗಳು ಬೆಳೆದು ನೀವು ಮಾರಿದ್ರೆ ಅದು ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಈ ಕಡೆ ನಾನ್ ಅಗ್ರಿಕಲ್ಚರ್ ಇನ್ಕಮಿಗೆ ಬಂದರೆ ಇನ್ಕಮ್ ಫ್ರಮ್ ಸೇಲ್ ಆಫ್ ಸಾಲ್ಟ್ನ ನೀವು ಪ್ರೊಡ್ಯೂಸ್ ಮಾಡೋದು ಸಿಯಿಂದ, ಸೊ ಇಟ್ ಈಸ್ ನಾನ್ ಅಗ್ರಿಕಲ್ಚರ್ ಇನ್ಕಮ್. ಇನ್ಕಮ್ ಫ್ರಮ್ ಸೇಲ್ ಆಫ್ ಫಾರೆಸ್ಟ್ರಿ, ಸೆಲ್ಫ್ ಗ್ರೋನ್ ಗ್ರಾಸ್, ಫ್ರೂಟ್ ಆ್ಯಂಡ್ ಫ್ಲವರ್ ಗ್ರೋನ್ ಸ್ಪಾಂಟೇನಿಯಸ್ಲಿ ಆ್ಯಂಡ್ ವಿತೌಟ್ ಹ್ಯೂಮನ್ ಎಫರ್ಟ್. ಫ್ಲವರ್ಸ್ ಮತ್ತೆ ಯಾಕೆ ಬಂತಪ್ಪ ಅಂತ ಕನ್ಫ್ಯೂಸ್ ಆಗಬೇಡ್ರಿ. ವಿತೌಟ್ ಹ್ಯೂಮನ್ ಎಫರ್ಟ್ಸ್ ಫ್ಲವರ್ಸ್. ಕಾಡುಗಳಲ್ಲೆಲ್ಲ ನೋಡ್ಬೋದು, ಗ್ರಾಸ್ ಬೆಳೆದಿರುತ್ತೆ, ಮರ ಆಟೋಮೆಟಿಕ್ಕಾಗಿ ಅವೇ ಬೆಳ್ಕೊಂಡು ಹೋಗ್ತವೆ. ಕಾಡಲ್ಲಿ ಯಾರೂ ಅದನ್ನು ಕೇರ್ ಮಾಡಿ ಬೆಳೆಸೋಲ್ಲ, ಅದೇ ಬೆಳೆಯುತ್ತೆ. ಅದೇ ರೀತಿ ಗ್ರಾಸ್ ಆಗಿರ್ಬೋದು, ಫ್ರೂಟ್ಸ್ ಆಗಿರ್ಬೋದು, ಅದನ್ನೆಲ್ಲ ತಂದು ನೀವು ಮಾರಿದ್ರೆ ಅದು ನಾನ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಡಿವಿಡೆಂಟ್ ಫ್ರಮ್ ದ ಕಂಪನಿ ಎಂಗೇಜ್ ಇನ್ ಅಗ್ರಿಕಲ್ಚರ್ದು ಯಾವ್ದಾರ ಪ್ರೈವೇಟ್ ಲಿಮಿಟೆಡ್ ಕಂಪನಿ ಇತ್ತು ಅಂದರೆ ನಿಮ್ಗೆ ಅದರಿಂದ ಡಿವಿಡೆಂಟ್ ರಿಸೀವ್ ಆದ್ರೂ ಅದು ನಾನ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಇನ್ಕಮ್ ಫ್ರಮ್ ನರ್ಸರಿ, ನಾನ್ ಅಗ್ರಿಕಲ್ಚರ್ ನರ್ಸರಿಗಳು ಎಲ್ಲರಿಗೂ ಗೊತ್ತಿದೆ ಅಂದ್ಕೊಂಡಿದ್ದೀನಿ, ಎಲ್ಲಿ ನೀವು ಪ್ಲ್ಯಾಂಟ್ಸ್ ಎಲ್ಲ ಬೈ ಮಾಡ್ತೀರಾ. ಇನ್ಕಮ್ ಫ್ರಮ್ ಪರ್ಚೇಸ್ ಆಫ್ ಸ್ಟ್ಯಾಂಡಿಂಗ್ ಕ್ರಾಪ್ಸ್. ಇನ್ಕಮ್ ಫ್ರಮ್ ಡೈರಿ ಫಾರ್ಮಿಂಗ್ ಆ್ಯಂಡ್ ಕ್ಯಾಟಲ್ ಬ್ರೀಡಿಂಗ್. ಡೈರಿ ಫಾರ್ಮಿಂಗ್ ಆ್ಯಂಡ್ ಕ್ಯಾಟಲ್ ಬ್ರೀಡಿಂಗ್, ಹಸುಗಳು ಸಾಕೋದಾಗಿರ್ಬೋದು, ಇದೆಲ್ಲ ನಾನ್ ಅಗ್ರಿಕಲ್ಚರ್. ಮೇಂಟೆನೆನ್ಸ್ ಅಲೋಯನ್ಸ್ ಚಾರ್ಜ್ ಆನ್ ಅಗ್ರಿಕಲ್ಚರ್ ಲ್ಯಾಂಡ್. ಇವಾಗ ಹೆಂಗೆ ಅಪಾರ್ಟ್ಮೆಂಟಲ್ಲಿ ಮೇಂಟೆನೆನ್ಸ್ ಚಾರ್ಜ್ ಮಾಡ್ತಾರೆ, ಅದೇ ರೀತಿ ನಿಮ್ಮ ಅಗ್ರಿಕಲ್ಚರ್ ಲ್ಯಾಂಡು ಏನಾರ ಮೇಂಟೆನೆನ್ಸ್ನ ಕಲೆಕ್ಟ್ ಮಾಡ್ತಾಯಿದ್ರೆ ನೀವು, ಅದು ನಾನ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಇನ್ಕಮ್ ಫ್ರಮ್ ಬಟರ್ ಆ್ಯಂಡ್ ಚೀಸ್ ಮೇಕಿಂಗ್, ಬೆಣ್ಣೆ ತುಪ್ಪ ಎಲ್ಲ ತೆಗೆಯೋದಾದರೆ ಅದು ನಾನ್ ಅಗ್ರಿಕಲ್ಚರ್ ಇನ್ಕಮ್. ಇನ್ಕಮ್ ಫ್ರಮ್ ಸೇಲ್ ಆಫ್ ಸೀಡ್ಸ್, ಬೀಜಗಳು ಬೆಳೆಯೋದನ್ನ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಅಂತಾರೆ. ಸೀಡ್ಸು ಲ್ಯಾಂಡಿಂದನೇ ಬರುತ್ತಲ್ಲ ಅಂತ ಕನ್ಫ್ಯೂಸ್ ಆಗಿಬಿಟ್ರಿ. ಇದರಲ್ಲಿ ಸೀಡ್ಸ್ಗೂ ಪ್ರೋಸೆಸ್ ಇರುತ್ತೆ, ನೀವು ಮಾರ್ಕೆಟಿಂಗ್ ಮಾಡಬೇಕಂದ್ರೆ ಪ್ಯಾಕಿಂಗ್ ಎಲ್ಲ ಆಗಬೇಕು. ಸೊ ಇದು ನಾನ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ.
ಥಿಯರಿ ಆಯಿತು. ಇವಾಗ ಒಂದೊಂದೇ ಕ್ವಶನ್ಸ್ ನೋಡ್ತಾ ಹೋಗೋಣ. ಇದು ಲಾಸ್ಟ್ ಇಯರ್ ಪೇಪರಲ್ಲಿ ಬಂದಿರೋ ಕ್ವಶನ್ಸು. ಓಕೆ, ಫಸ್ಟ್ ಕ್ವಶನ್ ಬಂದ್ಬಿಟ್ಟು 2 ಮಾರ್ಕ್ಸಿಗೆ ಕೇಳಿರೋದು ಡಿಫೈನ್ ಅಗ್ರಿಕಲ್ಚರ್ ಇನ್ಕಮ್. ಡಿಫೈನ್ ಅಗ್ರಿಕಲ್ಚರ್ ಇನ್ಕಮ್ ಅಂತ ಅಂದಾಗ ನೀವೇನು ಮಾಡಿ ಅಂದರೆ ಎನಿ 3 ಪಾಯಿಂಟ್ಸ್. ಎನಿ ಇನ್ಕಮ್ ಜನರೇಟೆಡ್ ಥ್ರೂ agriculture operation. Second point, any income received from renting agriculture land. 2 ಪಾಯಿಂಟ್ನ ಬರೆದ್ರೆ ಸಾಕಾಗುತ್ತೆ 2 ಮಾರ್ಕ್ಸ್ಗೆ. ಬೇಕಂದರೆ ಇನ್ನೂ ಒಂದು ಯಾವ್ದಾರ ಪಾಯಿಂಟ್ನ ಆ್ಯಡ್ ಮಾಡ್ಬೋದು ನೀವು. ಇನ್ನು ಅಗ್ರಿಕಲ್ಚರ್ ಇನ್ಕಮಲ್ಲಿ ಏನೇನು ಕನ್ಸಿಡರ್ ಆಗುತ್ತೆ ಅನ್ನೋದನ್ನ. ಫಸ್ಟ್ ಮಂತ್ ಆಯಿತು. 5 ಮಾರ್ಕ್ಸ್ ನೋಡೋಣ. 5 ಮಾರ್ಕ್ಸಲ್ಲಿ ಬರೆಯೋದಕ್ಕೆ ನಿಮಗೆ ಫಾರ್ಮ್ಯಾಟ್ ಥರ ಬರ್ಕೊಬೇಡಿ. ಬೆಸ್ಟ್ ಪರ್ಟಿಕ್ಯುಲರ್ಸ್ ಅಗ್ರಿಕಲ್ಚರ್ ಆರ್ ನಾನ್ ಅಗ್ರಿಕಲ್ಚರ್. ಒಂದೇ ಇದರಲ್ಲಿ ಬರಿತೀನಿ ಅಂದರೆ ಬರೀಬೋದು, ಇಲ್ಲ ಅಂದರೆ ಅಗ್ರಿಕಲ್ಚರ್ ಸಪ್ರೇಟ್, ನಾನ್ ಅಗ್ರಿಕಲ್ಚರ್ ಸಪ್ರೇಟ್ ಮಾಡ್ಬೋದು. ನಾನು ಇಲ್ಲಿ ಒಂದೇ ಇದರಲ್ಲಿ ಬರೆಯೋಕ್ಕೆ ಮಾಡ್ತಾಯಿದ್ದೀನಿ. ಇನ್ಕಮ್ ಫ್ರಮ್ ಅಗ್ರಿಕಲ್ಚರ್ ಲ್ಯಾಂಡ್ ಸಿಚುವೇಟೆಡ್ ಇನ್ ಆಸ್ಟ್ರೇಲಿಯಾ ಅಂತ ಹೇಳಿದ್ದಾರೆ. ಅಗ್ರಿಕಲ್ಚರ್ ಇನ್ಕಮ್ ಬರೀ ಇಂಡಿಯಾದಲ್ಲಿ ಏನಾರು ಪ್ರೊಡ್ಯೂಸ್ ಮಾಡಿದರೆ ಮಾತ್ರ ಅದು ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಹೊರಗಡೆ ದೇಶದಿಂದ ಆದರೆ ಫಾರಿನ್ ಇನ್ಕಮ್ ಅದನ್ನು ಅಗ್ರಿಕಲ್ಚರ್ ಇನ್ಕಮ್ ಅಂತ ಕನ್ಸಿಡರ್ ಮಾಡಲ್ಲ. ಸೊ agriculture land situated in Australia. ಇದಕ್ಕೆ ಆನ್ಸರ್ ಏನಾಗುತ್ತೆ? ನಾನ್ ಅಗ್ರಿಕಲ್ಚರ್. ಫುಲ್ ಬರಿಬೇಕಾಗುತ್ತೆ ಎಕ್ಸಾಮಲ್ಲಿ. ಇಲ್ಲಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಶಾರ್ಟ್ ಫಾರ್ಮಲ್ಲಿ ಬರಿತಾ ಇದ್ದೀನಿ. ಇನ್ಕಮ್ ಫ್ರಮ್ ಸೇಲ್ ಆಫ್ ಫಾರೆಸ್ಟ್ ಟ್ರೀಸ್ ಆಫ್ ಸ್ಪಾಂಟೇನಿಯಸ್ ಗ್ರೋತ್. ನಾನು ಥಿಯರಿಯಲ್ಲಿ ಎಕ್ಸ್ಪ್ಲೇನ್ ಮಾಡಿದಾಗ ಇದನ್ನು ಹೇಳಿದ್ದೀನಿ. ಇನ್ಕಮ್ ಫ್ರಮ್ ಸೇಲ್ ಆಫ್ ಫಾರೆಸ್ಟ್ ಟ್ರೀಸ್ ಆಫ್ ಸ್ಪಾಂಟೇನಿಯಸ್ ಗ್ರೋತ್. ಸ್ಪಾಂಟೇನಿಯಸ್ ಗ್ರೋತ್ ಅಂದರೆ ವಿತೌಟ್ ಎನಿ ಎಫರ್ಟ್ಸ್ ಅದಾಗದೇ ಬೆಳೆದಿರೋದು. ಸೊ ಇಟ್ ವಿಲ್ ಬಿ ಆಲ್ಸೋ ನಾನ್ ಅಗ್ರಿಕಲ್ಚರ್. Third month, lease rent received from the land given to tenants for agriculture operations. ಮನೆಗಳು ಹೆಂಗೆ ಲೀಸಿಗೆ ಕೊಡ್ತಿರೋ ಅದೇ ಥರನೇ ಲ್ಯಾಂಡ್ ಲೀಸಿಗೆ ಕೊಟ್ಟು ಅದರಿಂದ ರೆಂಟ್ ಏನಾದ್ರು ರಿಸೀವ್ ಮಾಡಿದ್ರೆ ಅದೇನಾಗುತ್ತೆ? ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಓಕೆ. 4th month, income derived from the land used as a stone quarries. ಸ್ಟೋನ್ ಕ್ವಾರೀಸ್ ಗೊತ್ತು, ಬಂಡೆಗಳನ್ನ ತೊಗೊತಾರೆ, ಮೈನಿಂಗಿಗೆ ತೊಗೊತಾರೆ. ಇದೆಲ್ಲ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಆಗಿರುತ್ತೆ. ಸೊ ಇಲ್ಲಿಂದ ನೀವೇನು ಪ್ರೊಡ್ಯೂಸ್ ಮಾಡ್ತಾ ಇಲ್ಲ ಲ್ಯಾಂಡಿಂದ, ಬಂಡೆಗಳನ್ನ ಹೊಡೆದ್ಬಿಟ್ಟು ಜಲ್ಲಿ ಥರ ಮಾಡೋಕ್ಕೆ ತೊಗೊತಾ ಇದ್ದಾರೆ. ಓಕೆ, ಇದನ್ನು ನಾನ್ ಅಗ್ರಿಕಲ್ಚರ್ ಇನ್ಕಮ್ ಆಗುತ್ತೆ. ಓಕೆ, ಈ ಕ್ವಶನಲ್ಲಿ ಇಲ್ಲ, ಇದು ಟೋಟಲ್ 7 ಮಾರ್ಕ್ಸು ಲಾಸ್ಟ್ ಇಯರ್ ಪೇಪರಲ್ಲಿ ಬಂದಿದ್ದು. ಜೊತೆಗೆ ನಾನು ಇನ್ನೊಂದು 2-3 ಪಾಯಿಂಟ್ಸ್ ಆ್ಯಡ್ ಮಾಡ್ತೀನಿ ಎಕ್ಸ್ಟ್ರಾ, ನೀವು ತಿಳ್ಕೊಂಡಿರಿ. ಇನ್ ದ ಕೇಸ್ ಕ್ವಶನಲ್ಲಿ ಏನಾರ ಅಗ್ರಿಕಲ್ಚರ್ ಇನ್ಕಮ್ ಜನರೇಟೆಡ್ ಫ್ರಮ್ ದ ಮ್ಯಾಂಗೋ ಗಾರ್ಡನ್ ಅಂತ ಕೊಟ್ಟಿದ್ದಾರೆ, ಇಟ್ ವಿಲ್ ಬಿ ಅಗ್ರಿಕಲ್ಚರ್ ಇನ್ಕಮ್. ಓಕೆ. ರಬ್ಬರ್ ಇನ್ಕಮ್ on the 40,000, tea, coffee ಇನ್ಕಮ್ 20,000, ಇಲ್ಲಿ 10,000. ಕ್ವಶನಲ್ಲಿ ಎಷ್ಟು ಮೆನ್ಷನ್ ಮಾಡಿದ್ದಾರೆ ಅಂತ ಅಂದ್ಕೊಳ್ಳಿ. ಇದು ಕ್ವಶನ್ ಅಂದರೆ ಆನ್ಸರ್ ಯಾವ ರೀತಿ ಪ್ರೆಸೆಂಟ್ ಮಾಡ್ತೀರಾ ಅಂದರೆ ಶುಗರ್ ಕೇನ್ನು ಇನ್ಕ್ಲೂಡ್ ಮಾಡ್ಕೊಳ್ಳೋಣ. ಶುಗರ್ ಕೇನ್ಗೆ ಏನು ಕೊಟ್ಟಿದ್ದಾರೆ? ಮಾರ್ಕೆಟ್ ವ್ಯಾಲ್ಯೂ ಆಫ್ ಶುಗರ್ ಕೇನ್ ಬಂದ್ಬಿಟ್ಟು 10,000 ಮತ್ತು ಸೇಲ್ ಆಫ್ ಶುಗರ್
30,000. ಇವಾಗ ನೀವೇನು ಮಾಡಬೇಕಾಗುತ್ತೆ ಅಂದರೆ ಫಾರ್ಮ್ಯಾಟ್ ರೀತಿ ಬರ್ಕೊಳ್ಳಿ. ಯಾವ ಥರ? ಅಗ್ರಿಕಲ್ಚರ್, ನಾನ್ ಅಗ್ರಿಕಲ್ಚರ್. ಓಕೆ, ರಬ್ಬರ್ಗೆ ನಾನು ಹೇಳಿದ್ದೆ ಎಷ್ಟು ಪರ್ಸೆಂಟು ಅಂತ ಇಂಟು ಮಾಡ್ಕೊಳ್ಳಿ ಅದನ್ನು. 65% ಅಗ್ರಿಕಲ್ಚರ್, 35% ನಾನ್ ಅಗ್ರಿಕಲ್ಚರ್. 40,000 ಇಂಟು 65%, 26 ಅಗ್ರಿಕಲ್ಚರಿಂದ ಬರುತ್ತೆ. 35 ಅಂದರೆ 35%, 14,000 ವಿಲ್ ಬಿ ನಾನ್ ಅಗ್ರಿಕಲ್ಚರ್ ಇನ್ಕಮ್. ಸೇಮ್ ಇದೇ ರೀತಿ ಓಕೆ, ಟೀಗೂ ಹೇಳಿದ್ದೆ. ಟೀಗೆ 60%, 40%, ಕಾಫಿ 75% ಆ್ಯಂಡ್ 25%. ಇವಾಗ ಅದೇ ರೀತಿ ಕ್ಯಾಲ್ಕುಲೇಟ್ ಮಾಡ್ಕೊಂಡು ಹೋಗ್ರಿ. 20,000 ಇಂಟು 60% ಮಾಡಿದ್ರೆ ನಿಮಗೆ 12,000 ಅಗ್ರಿಕಲ್ಚರ್ ಇನ್ಕಮ್, ರಿಮೈನಿಂಗ್ 8,000 ನಾನ್ ಅಗ್ರಿಕಲ್ಚರ್ ಇನ್ಕಮ್. ಇಲ್ಲಿ ಕಾಫಿಯಲ್ಲೂ ಅಷ್ಟೇ 75%, ದಟ್ ಈಸ್ 7,500 ಅಗ್ರಿಕಲ್ಚರ್, 2,500 ನಾನ್ ಅಗ್ರಿಕಲ್ಚರ್. ಓಕೆ, ಇವಾಗ ಶುಗರ್ ಕೇನಲ್ಲಿ ಹೇಳಿದ್ದೆ ಮಾರ್ಕೆಟ್ ವ್ಯಾಲ್ಯೂ ಆಫ್ ಶುಗರ್ ಕೇನ್ ವಿಲ್ ಬಿ ಅಗ್ರಿಕಲ್ಚರ್ ಇನ್ಕಮ್ ಅಂತ ಹೇಳಿದ್ದೆ. ಸೊ ಮಾರ್ಕೆಟ್ ವ್ಯಾಲ್ಯೂ ವಿಲ್ ಬಿ 10,000. ನಾನ್ ಅಗ್ರಿಕಲ್ಚರ್ ಇನ್ಕಮ್ ಬರಬೇಕು ಅಂದರೆ ಸೇಲ್ ಆಫ್ ಶುಗರ್ ಇಟ್ ಈಸ್ 30,000 ಮೈನಸ್ ಮಾರ್ಕೆಟ್ ವ್ಯಾಲ್ಯೂ ಏನಿತ್ತು ಶುಗರ್ ಕೇನ್ದು ಮಾಡಿದ್ರೆ ನಾನ್ ಅಗ್ರಿಕಲ್ಚರ್ ಇನ್ಕಮ್ ಬರುತ್ತೆ. ಸೊ ಇವಾಗ ಟೋಟಲ್ ಮಾಡಿ ದಟ್ ವಿಲ್ ಬಿ ಯುವರ್ ಅಗ್ರಿಕಲ್ಚರ್ ಆ್ಯಂಡ್ ನಾನ್ ಅಗ್ರಿಕಲ್ಚರ್ ಇನ್ಕಮ್. ಈ ಕಡೆ 55,500 ವಿಲ್ ಬಿ ಅಗ್ರಿಕಲ್ಚರ್ ಇನ್ಕಮ್. ಈ ಕಡೆ ಟೋಟಲ್ ಮಾಡಿ ಹೋಗೋಣ. 14,000 ಪ್ಲಸ್ ಒಂದು 8,000, 25,000 ಪ್ಲಸ್ 20,000. ಇಟ್ ವಿಲ್ ಬಿ 67,000 ನಾನ್ ಅಗ್ರಿಕಲ್ಚರ್ ಇನ್ಕಮ್. ಸೊ ಇವಾಗ ಗೊತ್ತಾಗಿದೆ ಅನ್ಕೋತೀನಿ. ಎಕ್ಸಾಮಲ್ಲಿ 7 ಮಾರ್ಕ್ಸ್ ಕ್ಯಾರಿ ಆಗುತ್ತೆ. ಸೊ ನಿಮಗೆ ಯೂಸ್ಫುಲ್ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ.